ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಹೇಗಿದ್ದೀರಿ? ಮುಂಜಾನೆ ಎದ್ದು ಪ್ರಾರ್ಥಿಸಿದ್ರ? ಕೆಲವ್ರು ಹೇಳ್ತಾರೆ, ನಾನು ಪ್ರಾರ್ಥನೆ ಮಾಡೋಕ್ಕೆ ಆಗ್ತಾಯಿಲ್ಲ, ಇತ್ತೀಚೆಗೆ ಪ್ರಾರ್ಥನೆನೇ ಕಮ್ಮಿ ಆಗಿಬಿಟ್ಟಿದೆ. ಬೆಳಗ್ಗೆ ಹೇಳಕ್ಕೆ ಹೋಗ್ತೀನಿ, ಆಗಕ್ಕಿಲ್ಲ. ರಾತ್ರಿ ಹೊತ್ತು ಮಲಗುವಾಗ ಪ್ರಾರ್ಥನೆ ಮಾಡೋಣ ಅಂತೀನಿ, ಕೆಲಸ ಮಾಡಿ ಬಹಳ ಆಯಾಸವಾಗಿರ್ತದೆ. ಅದಕ್ಕಾಗಿತೇನೆ ಸ್ವಲ್ಪ 1-2-3 ನಿಮಿಷ ಅಥವಾ 5 ನಿಮಿಷ ಪ್ರಾರ್ಥನೆ ಮಾಡೋದೇ ಹೆಚ್ಚಾಗ್ಬಿಟ್ಟೈತೆ. ಸುಸ್ತಾಗಿ ನಾನು ಮಲಗಿಬಿಡ್ತಾ ಇದ್ದೀನಿ. ಸರಿಯಾದ ಮೊದಲ ಥರ ಪ್ರಾರ್ಥನೆ ಜೀವಿತನೇ ನನ್ನಲ್ಲಿ ಕಮ್ಮಿ ಆಗಿದೆ ಎಂಬುದಾಗಿ ಹೇಳ್ತಿದ್ದೀರಾ? ಪ್ರಾರ್ಥನೆ ಜೀವಿತ ನಮ್ಮ ಜೀವಿತದಲ್ಲಿ ಕಮ್ಮಿ ಆಗದಂತೆ ನಾವು ನೋಡಿಕೊಳ್ಬೇಕು. ಪ್ರೇರಣೆ ಎಷ್ಟೇ ಒತ್ತಡಗಳಿರಲಿ, ಎಷ್ಟೇ ಕೆಲಸ ಕಾರ್ಯಗಳಿರಲಿ, ನಾವು ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಲೇಬಾರದು. ಬನ್ನಿ ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಭಕ್ತನು ಒಂದು ಸುಂದರವಾದಂಥ ಪ್ರಾರ್ಥನೆಯನ್ನು ಮಾಡ್ತಿದ್ದಾನೆ. ಕೀರ್ತನೆಗಳು 88ನೇ ಅಧ್ಯಾಯ 1ನೇ ವಚನ. ಯೆಹೋವನೇ, ನನ್ನನ್ನು ರಕ್ಷಿಸುವ ದೇವರೇ, ಹಗಲಿರುಳು ನಿನಗೆ ಮೊರೆ ಇಡುತ್ತೇನೆ. ಪ್ರಿಯರೇ, ಭಕ್ತನು ದೇವರು ನೋಡಿ ಹೇಳ್ತಿದ್ದಾನೆ, ಯೆಹೋವನೇ, ನನ್ನನ್ನು ರಕ್ಷಿಸುವ ದೇವರೇ, ಹಗಲಿರುಳು ನಾನು ನಿನಗೆ ಮೊರೆ ಇಡುತ್ತಿದ್ದೀನಿ ಎಂಬುದಾಗಿ. ಯಾಕೆ ಮೊರೆ ಇಡಬೇಕು? ಯಾಕೆ ನಾವು ಪ್ರಾರ್ಥಿಸಬೇಕು? ಹಗಲಿರುಳು ನಮ್ಮನ್ನು ಕಾಯುವ ಆತನು, ಆತ ನಮ್ಮ ರಕ್ಷಿಸುವ ಆತನು, ನಮ್ಮ ಕುಟುಂಬವನ್ನು ರಕ್ಷಿಸುವ ಆತನು. ಯಾವಾಗ ನಾವು ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಿಬಿಡ್ತೀವೋ, ಯಾವಾಗ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಕಮ್ಮಿ ಆಗ್ತಾ ಹೋಗ್ತದೋ, ಆಗ ಸೈತಾನನ ಶೋಧನೆಗಳು ಹೆಚ್ಚಾಗ್ತದೆ. ಸೈತಾನು ನಮ್ಮಲ್ಲಿ ಲೋಕದ ಕಾರ್ಯಗಳನ್ನು ಹೆಚ್ಚು ಮಾಡ್ತಾನೆ. ಲೋಕದ ಮೇಲೆ, ಲೋಕದ ವಸ್ತುಗಳ ಮೇಲೆ ನಮಗೆ ಆಸೆ ಹೆಚ್ಚು ಮಾಡ್ತಾನೆ. ದೇವರಿಂದ ನಮ್ಮನ್ನು ದೂರ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ. ಯಾವ ವ್ಯಕ್ತಿ ರಾತ್ರಿ ಹಗಲು ದೇವರನ್ನು ನೋಡಿ ಪ್ರಾರ್ಥಿಸ್ತಾ ಇರ್ತಾನೋ, ಆ ವ್ಯಕ್ತಿ, ಆತನ ಜೀವಿತ, ಆತನ ಕುಟುಂಬ ಮತ್ತು ಆತನ ಕೊಡಲ್ಪಟ್ಟಂಥ ಎಲ್ಲ ಕೆಲಸ ಕಾರ್ಯಗಳು ಮತ್ತು ಅವನು ಕೊಡಲ್ಪಟ್ಟಂಥ ಎಲ್ಲ ವರಮಾನಗಳನ್ನು ದೇವರು ರಕ್ಷಿಸುವ ಆತನಾಗಿದ್ದಾನೆ. ಆದ್ರಿಂದ ಭಕ್ತನು ಹೇಳ್ತಾನೆ, ಯೆಹೋವನೇ, ನನ್ನನ್ನು ರಕ್ಷಿಸುವ ದೇವರೇ, ಹಗಲಿರುಳು ನಾನೇನು ನೋಡಿ ಮೊರೆ ಇಡ್ತಿದ್ದೀನಿ ಅಂತ ಹೇಳ್ತಾನೆ. ಹಾಗಾದರೆ ಪ್ರೇರೆ, ನಮ್ಮ ಪ್ರಾರ್ಥನೆಗಳು ಬರೀ ಒಂದು ಸ್ವಲ್ಪ ಹೊತ್ತು ಮಾಡಿದ್ರೆ ಸಾಲದು. 1-2-3 ನಿಮಿಷ, 5 ನಿಮಿಷ, 10 ನಿಮಿಷದ ಪ್ರಾರ್ಥನೆಗಳು ಸಾಲದು. ನಾವು ರಾತ್ರಿ ಹಗಲು ಪ್ರಾರ್ಥಿಸೋರಾಗಿರ್ಬೇಕು. ಅಂದರೆ ಮುಂಜಾನೆ ಬೇಗ ಎದ್ದು ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ರಾತ್ರಿ ಹೊತ್ತು ನಾವು ಆಯಾಸಪಟ್ಟು ಬಂದಿದ್ರು ದೇವರ ಸಮ್ಮುಖದಲ್ಲಿ ಒಂದು ಅರ್ಧ ಗಂಟೆಯಾದರೂ ಸಮಯ ಕೊಟ್ಟು ಪ್ರಾರ್ಥಿಸುವವರಾಗಿರ್ಬೇಕು. ಯಾಕಂದರೆ ದೇವರು ನಮ್ಮನ್ನು ಕಾಯುವವನಾಗಿದ್ದಾನೆ. ದೇವರು ನಮ್ಮನ್ನು ಸಂರಕ್ಷಿಸುವ ಆತನಾಗಿದ್ದಾನೆ. ದೇವರು ನಮ್ಮನ್ನು ಮುನ್ನಡೆಸುವ ಆತನಾಗಿದ್ದಾನೆ. ಪ್ರಾರ್ಥನೆ ದೇವರೊಟ್ಟಿಗೆ ಮಾತನಾಡುವಂಥದ್ದೇ ಆಗಿದೆ ಅಲ್ವಾ? ನಾವು ದೇವರೊಟ್ಟಿಗೆ ಒಂದು ಅರ್ಧ ತಾಸು ಮಾತನಾಡಲಿಲ್ಲ ಅಂತಂದ್ರೆ, ಆತನು ಹೇಗೆ ತಾನೇ ನಾವು ಮಾತನಾಡುವಾಗ, ನಾವು ಕಷ್ಟದಲ್ಲಿ ಮಾತನಾಡುವಾಗ ಹೀಗೆ ಕೇಳ್ತಾನೆ. ನಾವು ಆತನ ಜೊತೆ ಒಳ್ಳೆ ಸಂಬಂಧನ ಇಟ್ಟುಕೊಳ್ಳೋದಕ್ಕಾಗಿ ನಾವು ಆತನೊಟ್ಟಿಗೆ ಪ್ರಾರ್ಥನೆ ಎಂಬ ವಿಷಯದಲ್ಲಿ ಆತನೊಟ್ಟಿಗೆ ಐಕ್ಯವಾಗಿರಬೇಕು. ಪ್ರೇರೆ, ಪ್ರಾರ್ಥನೆ ಮಾಡುವವರ ಕಂಡ್ರೆ ಸೈತಾನಿಗೆ ಭಯ. ಸೈತಾನ ಕಾರ್ಯಗಳು, ತಂತ್ರಗಳು ಅವರಲ್ಲಿ ಸಾಗುವುದಕ್ಕೆ ಆಗಲ್ಲ. ಯಾಕಂದ್ರೆ ಪ್ರಾರ್ಥನೆ ಮಾಡುವವರಿಗೆ ದೇವರು ಸೈತಾನ ತಂತ್ರಗಾರಿಕೆಗಳನ್ನು ತಿಳಿಸಿಕೊಡ್ತಾನೆ. ಸೈತಾನ ಎಲ್ಲಿ ನಿನ್ನ ವಿರೋಧಿ ಎಲ್ಲೆಲ್ಲಿ ಕಾರ್ಯಗಳು ಮಾಡ್ತಿದ್ದಾನೆ, ಹೇಗೆ ಅದನ್ನು ನೀನು ಸೋಲಿಸ್ಬೋದು, ಹೇಗೆ ಆತನ ಅಗ್ನಿ ಬಾಣವನ್ನು ನೀನು ಆರಿಸಬಹುದು ಎಂಬುದಾಗಿ ತಿಳಿಸ್ತಾನೆ. ಯಾವ ವ್ಯಕ್ತಿ ಪ್ರಾರ್ಥನೆ ಮಾಡೋದನ್ನು ಕಮ್ಮಿ ಆಗ್ತದೋ, ಆಗ ಸೈತಾನ ತರುವಂಥ ಅಗ್ನಿ ಬಾಣಗಳು, ಶೋಧನೆಗಳು ಆತನಿಗೆ ಗೊತ್ತಾಗಲ್ಲ. ಆಗ ಸೈತಾನ ಹೇಳ್ತಾನೆ, ದೇವರು ನಿನ್ನ ತಪ್ಪಾಗಿ ನಡೆಸ್ಕೊಂಡು ಹೋಗ್ತಿದ್ದಾನೆ, ದೇವರು ನಿನಗೆ ಈ ಕಷ್ಟವನ್ನು ತಂದುಬಿಟ್ಟ, ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ದೇವರು ನಿನ್ನ ತಪ್ಪುಗಳನ್ನ ಕ್ಷಮಿಸೇ ಇಲ್ಲ, ದೇವರು ನಿನ್ನ ಕುರಿತಾದ ಒಳ್ಳೆ ಆಲೋಚನೆ ಇಲ್ಲ ಅಂತ ಹೇಳಿ ದೇವರಿಗೆ ವಿರೋಧವಾಗಿ ನಿನ್ನನ್ನು ಎತ್ತು ಕಟ್ಟುತ್ತಾನೆ. ದೇವರಿಗೆ ವಿರೋಧವಾಗಿ ನೀನು ದೂಷಿಸುವ ಹಾಗೆ, ದೇವರು ನೋಡಿ ಗುಣಗುಟ್ಟುವ ಹಾಗೆ, ಪರಿಸ್ಥಿತಿಗಳನ್ನು ನೋಡಿ ದೇವರನ್ನು ಅಲ್ಲೆಗಳೆಯುವ ಹಾಗೆ ಮಾಡ್ಬಿಡ್ತಾನೆ. ಪ್ರೇರೆ, ಆದರೆ ನೀನು ಯಾವಾಗ ಪ್ರಾರ್ಥನೆಯನ್ನು ಬಿಟ್ಟು ಬಿಡದೆ ರಾತ್ರಿ ಹಗಲು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಿರ್ತೀಯೋ, ನಿನಗೆ ವಿರೋಧವಾಗಿ, ನಿನ್ನ ಕುಟುಂಬಕ್ಕೆ ವಿರೋಧವಾಗಿ, ನಿನ್ನ ಆತ್ಮಿಕ ಜೀವಿತಕ್ಕೆ ವಿರೋಧವಾಗಿ, ನಿನ್ನ ಸಂಪತ್ತಿಗೆ ವಿರೋಧವಾಗಿ ಬರುವಂಥ ಸೈತಾನ್ ತರುವಂಥ ಪ್ರತಿ ಪರಿಸ್ಥಿತಿಗಳನ್ನು ದೇವರು ತಾನೇ ನಿನ್ನ ಪರವಾಗಿ ಎತ್ತಿಕೊಂಡು ಜಯ ಕೊಡುವವನಾಗಿರ್ತಾನೆ.
ನಿನ್ನನ್ನು ಬಲಪಡಿಸುವ ಆತನಾಗಿರ್ತಾನೆ. ನೀನು ಸೋತು ಹೋಗ್ಲಿಕ್ಕೆ ಬಿಡದಂತೆ ನಿನ್ನನ್ನು ಎತ್ತಿ ಹಿಡಿಯುವ ಆತನಾಗಿರ್ತಾನೆ ಪ್ರೇರೆ. ಆದ್ರಿಂದ ಪ್ರಾರ್ಥನೆಯನ್ನ ತಪ್ಪದೆ ಮಾಡುವವರಾಗಿರಿ. ಭಕ್ತನು ಸುಂದರವಾದ ಪ್ರಾರ್ಥನೆ ಮಾಡ್ತಾನೆ. ಯೆಹೋವನೇ ನನ್ನನ್ನು ರಕ್ಷಿಸಿದ ದೇವರೇ, ಹಗಲಿರುಳು ನಿನಗೆ ಮೊರೆ ಇಡ್ತೀನಿ ಅಂತ ಹೇಳ್ತಾನೆ. ಹೌದು, ಅನುದಿನವೂ ನಮ್ಮ ಭಾರವನ್ನು ಹೊರತಾ ನಮ್ಮನ್ನ, ನಮ್ಮ ಕುಟುಂಬವನ್ನ ಸಂರಕ್ಷಿಸಿ ಸುರಕ್ಷಿತವಾಗಿ ನಡೆಸ್ತಿದ್ದಾನೆ. ಆದ್ರಿಂದ ಪ್ರೇರೆ, ದೇವರ ಅನ್ಯೋನ್ಯತೆಯಲ್ಲಿ ನಾವು ಬರಬೇಕು, ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಲೇಬಾರದು. ಹಾಗಾದ್ರೆ ಬನ್ನಿ, ದೇವರ ಬಳಿಯಲ್ಲಿ ಸಹಾಯ ಕೇಳೋಣ. ದೇವರೇ, ಸರಿಯಾದ ರೀತಿಯಲ್ಲಿ ನಾನು ನಿನಗೆ ಸಮಯ ಕೊಡೋಕ್ಕಾಗ್ತಿತ್ತಿಲ್ಲ, ಪ್ರಾರ್ಥನೆ ಮಾಡೋಕ್ಕಾಗ್ತಿತ್ತಿಲ್ಲ. ಇವತ್ತು ನಾನು ಒಂದು ಒಪ್ಪಂದ ಮಾಡಿಕೊಳ್ತೀನಿ, ನಾನು ಮನ ತಿರುಗ್ತೀನಿ, ನಾನು ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸುವುದಕ್ಕಾಗಿ ನನ್ನನ್ನು ಒಪ್ಪಿಸಿಕೊಡ್ತೀನಿ. ಪ್ರಾರ್ಥನೆ ಆತ್ಮನಿಂದ ನಾನು ತುಂಬಿಸು ಎಂಬುದಾಗಿ ನೀವು ಒಪ್ಪಿಸಿಕೊಡುವಾಗ ಖಂಡಿತವಾಗಿ ಆತನ ಪ್ರಾರ್ಥನೆಯಿಂದ ನಿಮ್ಮನ್ನು ತುಂಬಿಸ್ತಾನೆ. ಪ್ರಾರ್ಥಿಸೋಣ ಪ್ರೇರೆ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸುವಿನ ನಾಮಕ್ಕಾಗಿ ಸ್ತೋತ್ರಪ್ಪ. ಯಾರೆಲ್ಲ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಆತ್ಮಕ್ಕಾಗಿ ಬೇಡಿಕೊಳ್ಳುತ್ತಿದ್ದಾರೋ, ಪ್ರಾರ್ಥಿಸುವಂತ ಬಲವನ್ನು ಕೇಳ್ತಿದ್ದಾರೋ, ಪ್ರಾರ್ಥನೆ ನಾನು ಸೋತು ಹೋಗದಂತೆ ಸ್ಥಿರಪಡಿಸುವಂತ ಕೇಳ್ತಿದ್ದಾರೋ ಸ್ವಾಮಿ, ಅವ್ರಿಗೆ ಸಹಾಯ ಮಾಡು. ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಂತ ಅಭಿಷೇಕದಿಂದ ತುಂಬಿಸು, ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.